ನಾನು ಏನೇ ಪ್ಲ್ಯಾನ್ ಮಾಡಲಿ ಲೇಟ್ ಆಗೋದು ಮಾತ್ರ ಆಗೇ ಆಗತ್ತೆ. ಎಲ್ಲಿ ಶೂಟ್ ಮಾಡಬೇಕು ಅಂತ ಅನ್ಕೊಂಡಿರ್ತೀವಿ ಅದು ಮರ್ತೇ ಹೋಗಿರುತ್ತೆ. ನಾವು ಸಖತ್ ಕಾನ್ಸಂಟ್ರೇಷನ್ ಆಗಿ ಮಾಡ್ತೀವಲ್ಲ, ಅದು ಆರಿಸೋದಿದೆ ಕೈ, ಅದು ಇಂಪಾರ್ಟೆಂಟ್. ಮಿಕ್ಸಿಂಗ್ ಅದು ಸಾಕಾಗಲ್ಲ, 2 ಕಣ್ಣು ಅಂತ 4 ಕಣ್ಣಲ್ಲಿ ಬೇರೆ ನೋಡ್ತಾ ಇರ್ತೀರಾ. ನೋಡೋದು ಹಿಂಗೆ ಹಂಗೆ. ಸೊ ನೋಡಿ, ಹಿಂಗೆ ಅಂದರೆ ನಾವು ವಿಡಿಯೋ ಮಾಡೋದ್ರಿಂದ ಅದು ನಾವು ಏನು ಹೇಳಿದ್ರು ನೀವು ನಂಬಲೇಬೇಕು. ಅದೇನೋ ನೀನು ನೋಡಿದ್ರೆ ಹಂಗೆ ಚಚ್ಚಬೇಕು ಅನ್ನಿಸ್ತಾ ಇರತ್ತೆ, ಚಚ್ಚಕ್ಕಾಗಲ್ವೇ? ಇತ್ತೀಚೆಗಂತೂ ಈ ಆನ್ಲೈನ್ ಟ್ರಾನ್ಸಾಕ್ಷನ್ಗಳೆಲ್ಲ ಬಂದ ಮೇಲೆ ಸ್ಪ್ಯಾಮ್ ಕಾಲ್ಗಳು, ಈ ಫ್ರಾಡ್ ಕಾಲ್ಗಳು ಜಾಸ್ತಿ ಆಗೋಗ್ಬಿಟ್ಟಿದ್ದಾವೆ. ನಾನು ಅದು ಮ್ಯೂಟ್ ಮಾಡಪ್ಪ ಸ್ವಲ್ಪ. ಒಬ್ಬರೇ ಪಾಪ ಅನ್ನಿಸ್ಬಿಡ್ತೆ, ನನಗೆ ಹೊಟ್ಟೆ ಎಲ್ಲ ಉರಿದೋಯ್ತು ನನಗೆ. ಹಾಯ್, ನಮಸ್ಕಾರ ಎಲ್ರಿಗೂ. ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಮಂಜು ಅಂಡ್ ಮನು. ಇವತ್ತು ಬೆಳಗ್ಗೆ ಬೇಗ ಎದ್ದಿದೆ ಅಂತ ತಿಂಡಿ ಮಾಡೋಣ ಅಂತ ಹೋದ್ನ. ಕಿಚನಲ್ಲಿ ಒಂದು ಐಟಮ್ ಇದ್ರೆ ಒಂದು ಐಟಮ್ ಇಲ್ಲ. ಮೇಯ್ನಾಗಿ ಟೊಮೆಟೊನೇ ಖಾಲಿಯಾಗಿ ಹೋಗ್ತಿದೆ. ಅದಕ್ಕೆ ತಗೊಂಡು ಬರೋಣ ಅಂತ ಅಂಗಡಿಗೆ ಹೋಗ್ತಾ ಇದ್ದೀನಿ. ಒಂದೊಂದ್ಸರಿ ಹೆಂಗೆ ಎಡವಟ್ ಆಗೋಗತ್ತೆ ಅಂತಂದರೆ, ಹೋಗಿ ಇಷ್ಟೆಲ್ಲ ತರಕಾರಿಗಳು ತಗೊಂಡು ದುಡ್ಡು ಪೇ ಮಾಡೋಕೆ ಹೋಗ್ತಾ ಇದ್ದೀನಿ, ಅಕೌಂಟಲ್ಲಿ ಬ್ಯಾಲೆನ್ಸ್ ಏನಿಲ್ಲ ಆಗೋಗ್ಬಿಟ್ಟಿದೆ. ಅಯ್ಯೋ, ನನಗೆ ಫುಲ್ ತಲೆ ಕೆಟ್ಟೋಯ್ತು. ಮನುನು ಮಲಗಿರ್ತಾರೆ, ಮನು ಕಾಲ್ ಮಾಡೋಕೆ. ಆಮೇಲೆ ನಮ್ಮ ಅಕ್ಕನ ಕಾಲ್ ಮಾಡಿ ಕಳಿಸು ಬೇಗ ಅಂತ ಕಳಿಸ್ಕೊಂಡು ಪೇ ಮಾಡ್ಬಿಟ್ಟು ಬಂದೆ. ಒಂಥರ ಎಂಬರಾಸ್ಮೆಂಟ್ ಫೀಲ್ ಆಗೋಯ್ತು. ನೀನು ನೋಡ್ರಿ ಇಲ್ಲಿ ಎತ್ತು ಕೂತಿದೀಯ. ನೋಡೋದು ಕೈ ಹಾಕಿ ಪಕ್ಕದಲ್ಲಿ ಇರ್ಲಿಲ್ವಲ್ಲ, ಟೆನ್ಷನ್ ಆಗೋದು. ಎಲ್ಲ ಬೆಳಗ್ಗೆ ಎಸ್ಕೇಪ್ ಆಗ್ಬಿಟ್ಲು ಅಂತನಾ? ಚಾನ್ಸೇ ಸಿಗ್ತಾ ಇಲ್ಲ. ಸಿಕ್ಕರಾಗ್ಬಿಡ್ತೀನಿ. ಎಲ್ಲಾದ್ರೂ ಹುಡ್ಕೊಂಡು ಬರ್ತೀಯ, ಪ್ರಯೋಜನ ಇಲ್ಲ. ಸುಮ್ಮನೆ ಟೈಮು ವೇಸ್ಟು, ದುಡ್ಡು ವೇಸ್ಟು. ಅಂಗಡಿಯಲ್ಲಿ ಹೋಗಿ ತರಕಾರಿ ಎಲ್ಲ ತಗೊಂಡು ಪೇ ಮಾಡಕ್ಕೆ ಹೋಗ್ತಾ ಇದ್ದೀನಿ, ಬ್ಯಾಲೆನ್ಸ್ ನಿಲ್ಲಾಗೋಗ್ಬಿಟ್ಟೈತೆ. ಚೆಕ್ಕೆ ಮಾಡ್ಕೊಂಡಿಲ್ಲ ನಾನು. ಏನಕ್ಕೆ ಬ್ಯಾಲೆನ್ಸ್ ಎಲ್ಲಿ ಖರ್ಚು ಮಾಡಿದೆ ನಾನು ಅಷ್ಟೊಂದು ದುಡ್ಡು? ಬರೀ 50 ರೂಪಾಯಿ ಐತೆ ಅಕೌಂಟಲ್ಲಿ. ನಾನಾ ಇನ್ಸಫಿಷಿಯೆಂಟ್ ಬ್ಯಾಲೆನ್ಸಾ ಅಂತ ಚೆಕ್ ಮಾಡಿದ್ರೆ 50 ರೂಪಾಯಿ. ಆಮೇಲೆ ಭವ್ಯಕ್ಕಂಗೆ ಫೋನ್ ಮಾಡಿದೆ. ಅವಳೊಬ್ಬಳೇ ಎದ್ದಿರೋದು ಈ ಟೈಮಲ್ಲಿ. ಬೇಗ ಕಳಿಸು ಅಂತ. ಅವಳು ನಗ್ತಾವಳೆ. ನಿನ್ನ ಬ್ಯಾಲೆನ್ಸ್ ಚೆಕ್ ಮಾಡ್ಕೊಳ್ದಲ್ಲೇ ತರಕಾರಿ ಅಂಗಡಿಗೆ ಹೋಗಿದ್ದೀಯಾ ಅಂತ ಕತ್ತೆ. ಬಾ, ಕಾಫಿ ಮಾಡಿಕೊಡು ನನಗೆ. ಹೋಗಿ ತಗೊಂಡು ಹೋಗು. ಹಾಲು ತಗೊಂಡು ಬಂದೆ. ನನ್ನ ಕಾಫಿ ಪೌಡ್ರು ಚೆಕ್ ಮಾಡಲಿಲ್ಲ. ಅಯ್ಯೋ, ಏನೋ ಸುಯಿ ಅಂತು, ಹಾಲು ಉಕ್ತೋ ಏನೋ ಇಲ್ಲ. ಸಿಮ್ಮಲ್ಲಿ ಇಟ್ಟಿದ್ದೀನಿ. ನಾವು ಬುದ್ಧಿವಂತರು. ಸೊ ಇದು ಬಿಡಿಸ್ಕೊಂತ ಇದೆ ತಿನ್ನೋಣ ಅಂತ. ಇವಾಗ ಇದನ್ನು ಬಿಡಿಸ್ಕೊಂಡು ತಿಂದ್ಬಿಟ್ಟು, ನಿನ್ನೆ ಅವರೆಕಾಳು ನೆನೆಸ್ಬಿಟ್ಟು ಇದ್ಕಿದ ಬೇಳೆ ಮಾಡಿದ್ದೆ. ನಾನು ಇದೆಲ್ಲ ಮಾಡೋದು ರೇರೆಷ್ಟು. ಇದ್ಕಿದ ಬೇಳೆ ಏನೋ ಮಾಡಿದೆ, ಬಟ್ ಅದರಲ್ಲಿ ಸಾಂಬಾರು ಬಿಟ್ಟು ಬೇರೆ ಇನ್ಯಾವ ರೆಸಿಪಿನೂ ನಂಗೆ ಗೊತ್ತಿರಲಿಲ್ಲ. ಬೆಳಗ್ಗೆ ಕುತ್ಕೊಂಡು ನೋಡಿಕೊಂಡೆ. ನನಗೆ ಚಪಾತಿ ಜೊತೆ ಇದ್ಕಿದ ಬೇಳೆದು ಈ ಗೊಜ್ಜು ಥರ ಏನಾದ್ರು, ಸಾಗು ಅಲ್ಲ, ಈ ಗೊಜ್ಜು ಥರ ಏನಾದರೂ ಮಾಡಿಬಿಟ್ಟು ತಿನ್ನಬೇಕು ಅಂತ ಇಷ್ಟೇ ಮಾಡ್ಕೊಂಡಿದ್ದು. ಸೊ ಅದಕ್ಕೆ ಚಪಾತಿ ಹಿಟ್ಟೆಲ್ಲ ಮಿಕ್ಸ್ ಮಾಡಿಟ್ನ ಯಾವುದೋ ಒಂದು ರೆಸಿಪಿನ ನೋಡ್ಕೊಂಡಿದ್ದೀನಿ. ಸಿಂಪಲ್ಲಾಗಿ ಟೇಸ್ಟಿಯಾಗಿರೋ ಅಂಥದ್ದು, ಟೇಸ್ಟಿಯಾಗಿರತ್ತೆ ಅಂತ ಅಂದ್ಕೊಂಡಿದ್ದೀನಿ. ಮಾಡೋಕ್ಕಂತೂ ಸಿಂಪಲ್ ಆಗಿದೆ. ಅದನ್ನ ಮಾಡೋಣ ಅಂತಲೇ ನೋಡಿದ್ರೆ ಟೊಮೆಟೊ ಖಾಲಿ ಆಗಿತ್ತು ಅಂತ ತರಕ್ಕೆ ಹೋದ್ರೆ ಇಷ್ಟೆಲ್ಲ ಹಂಗಾಮ. ಹೋಗ್ತಾ ಇದೀಯ ಅಂಗಡಿಗೆ? ಓಡ್ಪ, ನಾವು ಮಾಡ್ತಾ ಇರ್ತೀವಿ. ನಾನು ಕೂತ್ಕೊಂಡು ಹಾಲ್ಗಿಲ್ ಕುಡಿತಾ ಇರ್ತೀನಿ. ನಾನು ಏನೇ ಪ್ಲ್ಯಾನ್ ಮಾಡಲಿ ಲೇಟ್ ಆಗೋದು ಮಾತ್ರ ಆಗೇ ಆಗತ್ತೆ. ನಾನು ಇವತ್ತು 7:45ಗೆ ಎದ್ದಿದ್ದೆ. ಒಂದು 9:15 ಅಷ್ಟರಲ್ಲಿ ತಿಂಡಿ ಮಾಡ್ಕೊಂಡು ತಿನ್ಬಿಡೋಣ ಬೇಗ ಅಂದ್ಕೊಂಡು ಎಲ್ಲ ರೆಡಿ ಮಾಡ್ಕೊಂಡ್ರೆ, ತರಕಾರಿ ಅಂಗಡಿಗೆಲ್ಲ ಹೋಗಿ ಬಂದು ಕಾಫಿ ಕುಡಿದು ಎಲ್ಲ ಮಾಡಿ ಕಿಚನ್ಗೆ ಎಂಟ್ರಿ ಕೊಟ್ಟಿದ್ದೆ. 9:30 ಲೇಟಾಗಿ ಹೋಗಿದೆ. ಅದಕ್ಕೆ ಮನು, ನಾನು ಹೆಲ್ಪ್ ಮಾಡ್ತೀನಿ ಮಂಜು, ಬೇಗ ಮಾಡಿ ಅಂತ. ಈಗ ಆಲೇ ಅಭ್ಯಾಸ ಆಗೋಗಿದೆ ನನಗೆ. ಒಂದು ತಿಂಗಳು, ಒಂದೂವರೆ ತಿಂಗಳಿಂದ 9-9:30ಗೆಲ್ಲ ತಿಂಡಿ ತಿಂದು ಅದ್ರ ಮೇಲೆ ಇರೋಕ್ಕೆ ಆಗಲ್ಲ ಅಂತೀನಿ. ತಲೆ ಗಿರ್ರೊಂದ್ಬಿಡುತ್ತೆ. ಯಾಕೆಂದರೆ ನೈಟ್ ಬೇಗ ಊಟ ಮಾಡ್ತೀನಿ. ತುಂಬ 8 ಗಂಟೆಗೆಲ್ಲ ಊಟ ಮಾಡಿಬಿಟ್ಟಿರ್ತೀನಿ. ಅದು ಸಮಸ್ಯೆ. ಲಾಂಗ್ ಗ್ಯಾಪ್ ಆಗುತ್ತಲ್ಲ. ಮನುಗೆ ಚಪಾತಿ ಇಷ್ಟ, ಬಟ್ ಡೈಜೆಷನ್ ಆಗಲ್ಲ ಅಂತ ಪ್ರಿಫರ್ ಮಾಡಲ್ಲ. ಬಟ್ ನನಗೆ ಎಕ್ಸ್ಟ್ರೀಮ್ಲಿ ಇಷ್ಟ ಚಪಾತಿ. ಅದಕ್ಕೆ ಇವತ್ತು ಚಪಾತಿ ಮಾಡ್ತಾರೆ, ಡಿಫ್ರೆಂಟ್ ಕರಿ ಮಾಡ್ಕೊಂಡು. ಆಯಿತಾ? ಹಾಕ್ಲಾ? ಆಗ್ತವೆ ನೋಡಿ. ಏನಾದರೂ ನಾವು ಬ್ರೇಕ್ ತಗೊಂಡು ಆಮೇಲೆ ವಿಡಿಯೋಗಳು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ, ಎಲ್ಲಿ ಶೂಟ್ ಮಾಡಬೇಕು ಅಂತ ಅನ್ಕೊಂಡಿರ್ತೀವಿ ಅದು ಮರ್ತೇ ಹೋಗಿರುತ್ತೆ. ಮಸಾಲೆ ಹಾಕ್ಬೇಕಂದ್ರೆ ಅದು ಶೂಟ್ ಮಾಡ್ಕೊಳ್ಳೋಣ ಅನ್ಕೊಂಡಿದ್ರೆ
ಲಿಟ್ರಲಿ ಮರ್ತೆ. ನಮ್ಮ ಶೆಫ್ ಆದರೂ ನೆನ್ಪು ಮಾಡ್ಬೇಕು ತಾನೇ ಅಸಿಸ್ಟೆಂಟ್ಗೆ. ನಾವು ಸಖತ್ ಕಾನ್ಸಂಟ್ರೇಷನ್ ಆಗಿ ಮಾಡ್ತಾ ಇರ್ತೀವಲ್ಲ, ಯಾಕಂದ್ರೆ ಅದು ಆರಿಸೋದಿದೆಯಲ್ಲ ಕೈ, ಅದು ಇಂಪಾರ್ಟೆಂಟ್. ಮಿಕ್ಸಿಂಗ್ ಅದು ಸಾಕಾಗಲ್ಲ, 2 ಕಣ್ಣು ಅಂತ 4 ಕಣ್ಣಲ್ಲಿ ಬೇರೆ ನೋಡ್ತಾ ಇರ್ತೀರಾ. ಸುಮ್ಮನೆ ನೋಡೋದು ಹಿಂಗೆ ಹಂಗೆ. ಸೊ ಇದು ನಮ್ಮ ಗೊಜ್ಜು ಕೊಡಿಲಿ ರೆಡಿಯಾಗಿದೆ. ಒಂದು ಇದು ಟೇಸ್ಟ್ ನೋಡು, ಉಪ್ಪೆಲ್ಲ ಕರೆಕ್ಟಾಗಿದೆಯಾ ಅಂತ. ಖಾರ ಕಮ್ಮಿನೇ ಇರಲಿ, ಉಪ್ಪು ಸ್ವಲ್ಪ ಕಮ್ಮಿನೇ ಇರಲಿ, ಜಾಸ್ತಿ ಬೇಡ. ನಾನು ಇವಾಗ ಆ ಕಡೆ ಚಪಾತಿ ಮಾಡ್ಕೊಬಿಟ್ರೆ, ಚಪಾತಿ ಏನು 10 ಮಿನಿಟ್ಸಲ್ಲಿ ಪಟ ಅಂತ ಆಗೋಗ್ಬಿಡುತ್ತೆ. ನಿನ್ಗೆ ಎಷ್ಟು ಚಪಾತಿನಪ್ಪ? 2. ಆಮೇಲೆ ಎಕ್ಸ್ಟ್ರಾ ಕೇಳಂಗಿಲ್ಲ, ನಾನು ಅಷ್ಟೇ ಮಾಡೋದು. ಕೊನೆಗೂ 10:30ಗೆ ತಿಂಡಿ ಪ್ರೋಗ್ರಾಮ್ ಮುಗೀತು. ಈಗ ತಿಂಡಿ ರೆಡಿ ಆಗಿದೆ, ಬ್ಯೂಟಿಫುಲ್ ಆಗಿದೆ ನಮಗೆ. ಕೈ ಹಾಕಿರೋದು ಯಾರು? ಕೈ ಹಾಕಿರೋದು ಮೇನ್ ಶೆಫ್, ನಮ್ಮನೆ ಮೇನ್ ಶೆಫ್, ಗೊತ್ತಲ್ವಾ? ಹಂಗೆ. ಸೊ ಈಗ ಮದುವೆಯವರು ತಿಂಡಿ ತಿಂತಾರೆ, ನಾವು ಹೋಗಿ ಫ್ರೆಶನ್ ಅಪ್ ಆಗ್ಬೇಕು. ಸಾಕತ್ ಕಲರ್ಫುಲ್ ಆಗಿ ಕಾಣಿಸ್ತಾ ಇದೆ ಕಾಳು. ಚೆನ್ನಾಗಿ ಮಾಡಿದ್ದೀರಾ? ಸೌಟ್ ಅಲ್ಲಾಡ್ಸಿದ್ದು ಅಷ್ಟೇ ಅವರು. ನಾನು ಏನು ಚೆನ್ನಾಗಿ ಮಾಡಿದ್ದೀನ ರೆಸಿಪಿ ಎಲ್ಲ ನಂದೆ. ಐ ಮೀನ್ ಯಾವುದೋ ಒಂದು ಅನ್ನೋನ್ ಯೂಟ್ಯೂಬ್ ಚಾನಲ್. ಸೊ ನೋಡಿ, ಹಿಂಗೆ ಅಂದರೆ ನಾವು ವಿಡಿಯೋ ಮಾಡೋದ್ರಿಂದ ಅದು ನಾವು ಏನು ಹೇಳಿದ್ರು ನೀವು ನಂಬಲೇಬೇಕು. ಆಯ್ತಾ? ನೀವು ನಂಬಲೇಬೇಕು, ಬೇರೆ ದಾರಿನೇ ಇಲ್ಲ. ನನ್ನ ಮುಖ ನೋಡಿ ಹೆಂಗಾಗೋಗಿದೆ. ಹಿಂಗೆ ಆಗ್ತಿರೋದು ಇತ್ತೀಚೆಗೆ. ಒಂದಿನ ಚೆನ್ನಾಗಿದ್ರೆ ಇನ್ನೊಂದು ದಿನ ಹೆಂಗಿರುತ್ತೆ ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ. ಒಂಥರ ಸರ್ಪ್ರೈಸಿಂಗ್ ಡೇ ಆಗಿರುತ್ತೆ. ಈಚ್ ಡೇ ಇಸ್ ಅ ಸರ್ಪ್ರೈಸಿಂಗ್ ಡೇ ಥರ. ನನಗೆ ಪ್ರಿಡಿಕ್ಟ್ ಮಾಡೋಕ್ಕಾಗ್ತಾ ಇಲ್ಲ ಯಾವ ದಿನ ಚೆನ್ನಾಗಿರ್ತೀನಿ, ಯಾವ ದಿನ ಸ್ವಲ್ಪ ಡಲ್ ಆಗಿರ್ತೀನಿ ಅಂತ. ಇವತ್ತಂತೂ ತಿಂಡಿ ತಿಂದಮೇಲೆ ಆಗೇ ಇಲ್ಲ ನನ್ನ ಕೈಲಿ. ಹೋಗಿ ಮಲ್ಕೋಬಿಟ್ಟು ಎದ್ದಿದೆ ನಾನು ಆಫೀಸ್ ಟೈಮಿಂಗ್ಸಿಗೆ. ಅದು ಮನು ಬಂದು ಎದ್ದೇಳ್ಸಿದ್ರು, ಎದ್ದೋ ಅಂತ ಫುಲ್ಲು ಸುಸ್ತಾಗಿ ಹೋಗ್ಬಿಡ್ತು. ಏನಪ್ಪ ರಜಾ, ಫುಲ್ ಬ್ಯುಸಿ ಆಗಿ ಹೋಗ್ಬಿಟ್ಟಿದ್ಯಾ? ನೀನೊಂದು ಯಾರೋ 3 ದಿವಸದಿಂದ ಒಂದು ವಿಡಿಯೋ ಮಾಡಿಕೊಟ್ಟಿದ್ದಲ್ಲ, ಅದು ಎಡಿಟ್ ಮಾಡ್ತಾ ಇದ್ದೀನಿ. ನಾನು ಎಷ್ಟು ಟ್ರೈ ಮಾಡ್ತಾ ಇದ್ದೀನಿ ಡೈಲಿ ವಿಡಿಯೋಸ್ ಹಾಕ್ಬೇಕು ಅಂತ. ಬಟ್ ಎಲ್ಲಿ ನನ್ನ ಹೆಲ್ತ್ ಪರ್ಮಿಟೇ ಮಾಡ್ತಾ ಇಲ್ಲ ನನಗೆ. ಏನು ಮಾಡೋಕ್ಕಾಗಲ್ಲ, ಹಂಗೆ ಹಿಂಗೆ ಆಡಿಸ್ತಾನೇ ಇದೆ, ತೂಗುಯ್ಯಾಲೆ ಥರ. ಅದನ್ನೇ ಹೇಳ್ತಾ ಇದ್ದೆ, ಮಲ್ಕೊಂಡು ಚೆನ್ನಾಗಿ ಆಫೀಸ್ ಟೈಮಿಂಗ್ಸಲ್ಲಿ ಇದ್ದಿದ್ದೀನಿ ಅಂತ. ಅಟ್ಲೀಸ್ಟ್ ಮಲ್ಕೊಳಕ್ಕೆ ಆಗ್ತಿದೆಯಲ್ಲ, ಅದು ಖುಷಿ. ಒಂದು ಸ್ವಲ್ಪ ದಿನದಿಂದ ಅದು ಆಗ್ತಿರ್ಲಿಲ್ಲ ನನ್ನ ಕೈಲಿ. ಸೊ ಹಿಂಗೆ ಆಗ್ತಾ ಇದೆ ನನ್ನ ಹೆಲ್ತ್ ಕಂಡೀಷನ್ನು. ಸೊ ಹಂಗಾಗಿನೇ ಸ್ವಲ್ಪ ಆವಾಗವಾಗ ಬ್ರೇಕ್ಗಳು ತಗೊತಾ ಇದ್ದೀನಿ. ಅಡ್ಜಸ್ಟ್ ಮಾಡ್ಕೊಳ್ಳಿ ಸ್ವಲ್ಪ. ಎಲ್ಲ ಸೆಟಲ್ ಆದಮೇಲೆ ಆ್ಯಸ್ ಯೂಶ್ವಲ್ ಕಂಟಿನ್ಯೂ ಮಾಡ್ತೀನಿ. ಅದೇ ತನಕ ಇನ್ಮೇಲಂತೂ ಈಗ ರೀಸೆಂಟಾಗಿ ತಗೊಂಡಿದ್ನಲ್ಲ, ಆಲ್ಮೋಸ್ಟ್ 1.5 ಮಂತ್ ಆ ಥರ ಬ್ರೇಕ್ ಎಲ್ಲ ತಗೊಳ್ಳಲ್ಲ. ಅದೇನೋ ಡೈಲಿ ಆಗ್ದಲೇ ಇದ್ರೂ ಅಟ್ಲೀಸ್ಟ್ ವೀಕಲ್ಲಿ ಒಂದು 3 ವಿಡಿಯೋಸ್ ಅಂತೂ ಪೋಸ್ಟ್ ಮಾಡೋಕ್ಕೆ ಟ್ರೈ ಎಲ್ಲ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅಟ್ಲೀಸ್ಟ್ 1 ಡೇ ರೆಸ್ಟ್ ಸಿಕ್ಕರೆ ಇನ್ನೊಂದು ಡೇ ಶೂಟ್ ಮಾಡ್ಕೋಬೋದು ಆ ಥರ. ಇನ್ನೇನು ನಂದು ವಿಡಿಯೋ ಶೂಟಿಂಗೆಲ್ಲ ಏನು ರಿಸ್ಕ್ ಎಲ್ಲ ಏನಿರಲ್ಲ. ಅದಕ್ಕೆ ಟೈಮ್ ಅಂತ ಕೊಟ್ಟು ಶೂಟ್ ಮಾಡಬೇಕಂತ ಎಲ್ಲ ಏನಿರಲ್ಲ. ತುಂಬ ಮೂಡ್ ಸ್ವಿಂಗ್ಸ್ ಇರುತ್ತೆ, ಆದರೆ ಇಂಟ್ರೆಸ್ಟೇ ಇರಲ್ಲ ಏನಕ್ಕೂ, ಆ ಥರ ಇರುತ್ತೆ. ಒಂದೊಂದ್ಸರಿ ಊಟ ತಿನ್ನೋಕ್ಕೂ ಇಂಟ್ರೆಸ್ಟ್ ಇರಲ್ಲ, ಹಂಗಿರತ್ತೆ ನನ್ನ ಡೇ. ಮನು ಒಂದೊಂದ್ಸರಿ ಬಂದು ಮಾತಾಡ್ಸೋರೆ ಮನು ಮೇಲೆ ಇರಿಟೇಟ್ ಆಯ್ತಾ ಇರ್ತೀನಿ. ಅದೇನೋ ನೀನು ನೋಡಿದ್ರೆ ಹಂಗೆ ಚಚ್ಚಬೇಕು ಅನ್ನಿಸ್ತಾ ಇರತ್ತೆ, ಚಚ್ಚಕ್ಕಾಗಲ್ವೇ? ನನಗೂ ಅನ್ನಿಸ್ತಾ ಇರ್ತೈತೆ ಏನಂತ, ಒಂದೊಂದ್ಸರಿ ಅನ್ನಿಸ್ತಾ ಇರ್ತೈತೆ. ನಿಮ್ಗೆ ಒಂದೊಂದ್ಸರಿ ನನಗೆ ಯಾವಾಗಲೂ ಅನ್ನಿಸ್ತಾ ಇರತ್ತೆ. ಬಟ್ ಸ್ಟಿಲ್ ಐ ಆಮ್ ಕಂಟ್ರೋಲಿಂಗ್ ಮೈ ಸೆಲ್ಫ್. ನೋ ಮಂಜು, ನೋ ಅಂತ. ಇರೋದೊಂದೇ ಹಸ್ಬೆಂಡ್, ನೋ ಮಂಜು ಅಂತ ಹೇಳ್ತಿದ್ಯಾ, ನಾವು ಕೇಳ್ತಾ ಇದ್ದೀವಿ. ಓಕೆ, ಆಫೀಸಿಗೆ ಲಾಗಿನ್ ಮಾಡಿದವಳು ಎದ್ದು ಹೋಗಿ ಊಟ ತಿಂದಿದ್ದೆ. ಇವತ್ತು ಲೇಟ್, ನಾನು 3:30ಗೆ. ಇಷ್ಟೊತ್ತು ವಾಕಿಂಗ್ ಮಾಡ್ಕೊಂಡು ಬಂದೆ, ಸ್ವಲ್ಪ ಬಾಡಿನ ರಿಲ್ಯಾಕ್ಸ್ ಮಾಡೋಣ ಅಂತ. ಇವಾಗ ಹೋಗಿ ಕುತ್ಕೋಬೇಕು ನಾನು ಸಿಸ್ಟಮ್ ಮುಂದೆ ಒಂದು ಸ್ವಲ್ಪ ಹೊತ್ತು. ಡಿಸೆಂಬರ್ ಅಲ್ವಾ, ಸ್ವಲ್ಪ ಕೆಲಸ ತೀರಾನೇ ಕಮ್ಮಿ ಇದೆ, ಸ್ವಲ್ಪ ತೀರಾನೇ ಕಮ್ಮಿ ಇದೆ. ಹ್ಯಾಪಿ. ಇನ್ನೊಂದು ವೀಕು 10 ಡೇಸ್ ಹಿಂಗಿರತ್ತೆ. ಆಮೇಲೆ ಆ ಪ್ರಕಾರ ತಗೋ ಫುಲ್ಲಿ ಆಕ್ಯುಪೈಡ್ ಥರ ಇರತ್ತೆ. ಇತ್ತೀಚೆಗಂತೂ ಈ ಆನ್ಲೈನ್ ಟ್ರಾನ್ಸಾಕ್ಷನ್ಗಳೆಲ್ಲ ಬಂದ ಮೇಲೆ ಸ್ಪ್ಯಾಮ್ ಕಾಲ್ಗಳು, ಈ ಫ್ರಾಡ್ ಕಾಲ್ಗಳು ಜಾಸ್ತಿ ಆಗೋಗ್ಬಿಟ್ಟಿದ್ದಾವೆ. ಅದು ಮ್ಯೂಟ್ ಮಾಡಪ್ಪ ಸ್ವಲ್ಪ. ಮನು ಇವತ್ತು ಆರಾಮಾಗಿ TV ನೋಡ್ಕೊಂಡು ಕೂತವ್ರೆ.
ಏನು ಹೇಳಕ್ಕೆ ಹೋಗ್ತದೆ, ಈ ಫ್ರಾಡ್ ಕಾಲ್ಗಳು ತುಂಬ ಜಾಸ್ತಿ ಆಗ್ಬಿಟ್ಟಿದ್ದಾವೆ. ಅವೇರ್ನೆಸ್ ಥರ ಇದೆ. ಅಲ್ಲೇ 2-3 ಸರಿ ಅಡ್ರೆಸ್ ಮಾಡಿದ್ದೀನಿ ನಾನು ವಿಡಿಯೋದಲ್ಲಿ. ಪುನಃ ಅದಾದಮೇಲೆ ಪುನಃ ಯಾವುದೂ ಇರಲಿಲ್ಲ ನನಗೆ. ಪುನಃ ಇವತ್ತು 2-3 ಸರಿ ನನ್ನ ಆಫೀಸಲ್ಲಿ ಯಾರೋ ನನ್ನ ಫೋನ್ ನಂಬರ್ನ ರೆಫರೆನ್ಸ್ ಕೊಟ್ಬಿಟ್ಟು ಲೋನ್ ತಗೊಂಡವ್ರಂತೆ. ಅವರು ಆನ್ಲೈನ್ ಫೈನಾನ್ಷಿಯರ್ ಅಂತೆ. ಅದಕ್ಕೆ ಅವ್ರು ಲೋನ್ ಕಟ್ತಾ ಇಲ್ವಂತೆ, ನಾನು ಕಟ್ಟಬೇಕಂತೆ. ಇದು ಏನು ಜನಗಳನ್ನ ಏನು ದಡ್ರು ಅನ್ಕೋಬಿಟ್ಟವ್ರ ಏನು ಅಂತ ಗೊತ್ತಿಲ್ಲ. ಜನರು ದಡ್ಡರೇ. ಅರೆ ಕೆಲವರು ಪ್ಯಾನಿಕ್ ಆಗೋರು ಇರ್ತಾರಲ್ಲ, ಸೊ ಅವರೇನೋ ಯಾವುದೋ ಒಂದು ರ್ಯಾಂಡಮ್ ನಂಬರ್ ಡಯಲ್ ಮಾಡ್ತಾರೆ. ಕೆಲವರು ಪ್ಯಾನಿಕ್ ಆಗೋರು ಇರ್ತಾರಲ್ವ, ಅಂದರೆ ಫಸ್ಟ್ ಟೈಮ್ ಏನಾದ್ರು ಆ ಥರ ಕಾಲ್ಸ್ ಬಂದಾಗ ಅಂಥವ್ರು ಕಟ್ಬಿಡ್ತಾರೆ. ಆ ಥರ ಏನೋ ಅವ್ರದ್ದು ಯೋಚನೆ ಇರತ್ತೇನೋ. ಆಮೇಲೆ ಕೊನೆಗೆ ನಾನು ಬ್ಲಾಕ್ ಮಾಡಿದೆ. ಹೊಸ ನಂಬರಿಂದ ಮಾಡಿದ್ರು, ಅದನ್ನು ಬ್ಲಾಕ್ ಮಾಡಿದೆ. ಪುನಃ ಇನ್ನೊಂದು ನಂಬರಿಂದ ಮಾಡಿದ್ರು. ರೇಗೋಯ್ತು ನನಗೂ. ಕೊನೆಗೆ ಬೈದು ಯಾರ್ದೋ ನಂಬರ್ ರೆಫರೆನ್ಸ್ ಕೊಟ್ಟರೆ ಅದು ಹೆಂಗೆ ಇಸ್ಕೊಂಡು ನೀನು ಕಾಲ್ ಮಾಡ್ತಾ ಇದೆಯಾ, ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡಿ, ಇಲ್ಲ ನಾನೇ ನಿನ್ನ ನಂಬರ್ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಅಂದರೆ ಠಕ್ ಅಂತ ಡಿಸ್ಕನೆಕ್ಟ್ ಮಾಡಿದ್ರು. ಸಿಗಾಕೋಗ್ಬಿಡ್ತೀನಿ ಭಯ. ನಾನೇ ಇವಾಗ ಹೋಗಿ ನೀನು ಎಷ್ಟು ನಂಬರಿಂದ ಮಾಡಿದ್ಯಾ ಅಷ್ಟು ನಂಬರ್ದು ಲಿಸ್ಟ್ ಕೊಟ್ಬಿಟ್ಟು ಪೊಲೀಸ್ ಕಂಪ್ಲೇಂಟ್ ಲಾಡ್ಜ್ ಮಾಡ್ತೀನಿ ಇಲ್ಲಿ ಅಂತ ಅಂದರೆ ಟಕ್ ಅಂತ ಡಿಸ್ಕನೆಕ್ಟ್ ಮಾಡಿದ್ರು. ಆಮೇಲೆ ಏನು ಕಾಲ್ಸ್ ಬಂದಿಲ್ಲ. ಅದನ್ನೇ ಹೇಳಕ್ಕೆ ಹೋಗ್ತಾ ಇದೆ. ಹಿಂಗೆ ಒಂದೊಂದ್ಸರಿ ಏನೋ ಬ್ಯುಸಿ ಮೈಂಡಲ್ಲಿ ಇದ್ದಾಗ ಈ ಥರ ಮಾಡಿದಾಗ ಹೆಂಗೆ ಇರಿಟೇಟ್ ಆಗೋಗ್ಬಿಡತ್ತೆ ಅಂತಂದರೆ ಹಂಗಾಗತ್ತೆ. ಎನಿವೇಸ್ ಅದಿರಲಿ ಸೈಡಿಗೆ. ಒಂದು ಪ್ರಾಬ್ಲಮ್ಗಳು ಬರ್ತಾನೆ ಇರುತ್ತೆ. ನಾನು ವಾಷಿಂಗ್ ಮಿಷಿನ್ ಪೈಪು ಲಾಸ್ಟ್ ವೀಕು ಮನು ಫುಲ್ ಎಕ್ಸಸೈಸ್ ಅಲ್ವಾ ಮನು? ಲಾಸ್ಟ್ ವೀಕೆ ಅದು ವಾಷಿಂಗ್ ಮಿಷಿನ್ ಔಟ್ಲೆಟ್ ಪೈಪ್ ಇದೆಯಲ್ಲ, ಅದನ್ನ ಹೆಗ್ಗಣ ಕಚ್ಚಾಕ್ಬಿಟ್ಟಿದೆ ಫುಲ್ಲು. ಅದು ಲಾಕ್ ಆಗೋದಕ್ಕೆ ಒಂಥರ ಈ ಥರ ಕೊಟ್ಟಿರ್ತಾರಲ್ಲ, ಅದನ್ನ ಫುಲ್ ತಿಂದಾಕ್ಬಿಟ್ಟಿದೆ. ಅದು ಪೈಪ್ ಒಳಗಡೆ ಹಾಕ್ದಾಗ ನೀರು ಪಾಸ್ ಆಗ್ಬೇಕಂದ್ರೆ ವೆಯ್ಟಿಗೆ ಏನು ಮಾಡುತ್ತೆ, ಪೈಪ್ ಜಾರ್ಕೊಂಡು ಕೆಳಗಡೆ ಬಿದ್ದೋಗ್ಬಿಟ್ಟಿದೆ. ಅವತ್ತು ನಾನು ಹಾಕ್ಬಿಟ್ಟು ಮಲ್ಕೊಬಿಟ್ಟಿದ್ದೀನಿ. ವೀಕ್ ಡೇನೆ, ಹುಷಾರಿರ್ಲಿಲ್ಲ ಅಂದ್ಬಿಟ್ಟು ಮಲ್ಕೊಬಿಟ್ಟಿದ್ದೀನಿ. ಮೊನ್ನೆ ಅವ್ರ ಪಾಡಿಗೆ ಅವ್ರ ಆಫೀಸಲ್ಲಿ ಕೂತ್ಕೊಂಡು ಕೆಲಸ ಮಾಡ್ತಾವ್ರೆ, ಡೋರ್ ಹಾಕ್ಕೊಂಡು, ನನಗೆ ಡಿಸ್ಟರ್ಬ್ ಆಗಬಾರ್ದು ಅಂತ. ಎದ್ದು ಬಂದರೆ ಫುಲ್ಲು ಬೆಡ್ರೂಮು, ಲಿವಿಂಗ್ ಹಾಲು, ಕಿಚನ್ನು ಹಿಂಗಿದೆ ನೋಡಿ ನಮ್ಮನೆ. ಇಲ್ಲಿರೋದು ನಂದು ವಾಷಿಂಗ್ ಮಿಷಿನ್ ಪೈಪ್ನ ಈ ಥರ ಸ್ವಲ್ಪ ಹೈಟ್ ಇರುತ್ತೆ ಔಟ್ಲೆಟ್ಟು ವಾಟರ್ ಹೋಗೋದು ನೋಡಿ. ಇದು ಕಚ್ಚಾಕಿದೆ ಯಗ್ಣ, ಫುಲ್ ತಿನ್ಕೊಬಿಟ್ಟಿದೆ ಇದನ್ನು. ಸೊ ಆ ಪೈಪ್ ಬಿದ್ದೋಗ್ಬಿಟ್ಟು ಫುಲ್ಲು ಈ ಪ್ಯಾಸೇಜು, ಕಿಚನ್ನು, ಲಿವಿಂಗ್ ಹಾಲು. ಸೊ ಅದು ಆಫೀಸ್ ರೂಮ್ ಒಳಗಡೆಗೆ ಹೋಗಿಲ್ಲ, ಬಟ್ ನಮ್ಮದು ಈ ಬೆಡ್ರೂಮ್ ಒಳಗಡೆಗೆ ಫುಲ್ಲು ನೀರು ನುಗ್ಗಿ ಹೆಚ್ಚು ಕಮ್ಮಿ ಒಂದು 8-10 ಬಕೆಟ್ ಅಷ್ಟಿತ್ತ ನೀರು. ಒಬ್ಬರೇ ಪಾಪ ಅನ್ನಿಸ್ಬಿಡ್ತೆ ನನಗೆ. ಹೊಟ್ಟೆ ಎಲ್ಲ ಉರಿದೋಯ್ತು ನನಗೆ ಬೇರೆ ಎನರ್ಜಿನೇ ಇಲ್ಲ ಬಾಡಿನಲ್ಲಿ. ಆಗ್ತಾನೆ ಇಲ್ಲ, ಎದ್ದು ನಿಂತ್ಕೊಳ್ಳೋ ಕಂಡೀಷನಲ್ಲೂ ಇರಲಿಲ್ಲ. ಕೊನೆಗೆ ಮನು ಹೋಗ್ಲಿ ಬಿಡು ಮಂಜು, ನಾನೇ ತೆಗಿತೀನಿ, ಇನ್ನೇನು ಮಾಡೋಕ್ಕಾಗತ್ತೆ. ಅವ್ರಿಗೆ ಬಕೆಟ್ ತಂದು ಕೊಡೋಕ್ಕೂ ಇರೋ ಶಕ್ತಿ ಇರಲಿಲ್ಲ ನನ್ನ ಕೈಯಲ್ಲಿ. ಪಾಪ ಒಬ್ಬರೇ 2.5 hours ತಗೊಂತ. 2.5 hours, ಆಲ್ಮೋಸ್ಟ್ 2.5-3 hours ಆಯ್ತು. 2.5-3 hours ಎಲ್ಲ ಡ್ರೈನ್ ಮಾಡಿ, ತಿರ್ಗಾ ಮಾಪ್ ಮಾಡಿ, ಆಮೇಲೆ ಡ್ರೈ ಮಾಡಿ ಅದು ಸೋಪ್ ವಾಟರ್ ಬೇರೆ ಅಲ್ಲ. ಪುನಃ ಮನೆನೆಲ್ಲ ಒಳ್ಳೆ ಚೆನ್ನಾಗಿರೋ ನೀರು ತಗೊಂಡು, ಫ್ರೆಶ್ ವಾಟರ್ ತಗೊಂಡು ಮಾಪ್ ಮಾಡಿ ಎಲ್ಲ ಮಾಡಿ ಪಾಪ 1 week ಜಿಮ್ ಆಗೋಯ್ತು ಮಂಜು. ಜಿಮ್ಮಿಗಂತೂ ಹೋಗ್ತಾ ಇಲ್ಲ, ಹಂಗಾದ್ರೂ ವರ್ಕೌಟ್ ಆಯ್ತು ಮಂಜು ಅನ್ಕೊಂಡು ಕೂತಿದ್ರು. ಅದಕ್ಕೆ ಇವತ್ತು ಪೈಪ್ ತರಿಸಿದ್ದೀನಿ. ಅವತ್ತಿಂದ ಬಟ್ಟೆನೇ ವಾಶ್ ಮಾಡಿಲ್ಲ. ಮನುಗೆ ಟೈಮೇ ಆಗಿರಲಿಲ್ಲ ಹೋಗಿ ಪೈಪ್ ತರೋಕ್ಕೆ. ಇವತ್ತು ತಂದುಕೊಟ್ಟವ್ರೆ, ಇಲ್ಲಾಂದ್ರೆ ಅವ್ರಿಗೆ ಕೆಲಸ ಬೀಳತ್ತಲ್ಲ ಅಂತ ಇದೊಂದು ಫಿಕ್ಸ್ ಮಾಡಿಬಿಟ್ಟು ಬಟ್ಟೆ ವಾಶ್ಗೆ ಹಾಕ್ಬೋದು. ಇದೊಂದು ಪ್ರೋಟೀನ್ ಪೌಡ್ರು ತರಿಸ್ಕೊಂಡಿದ್ದೀನಿ. ಸ್ವಲ್ಪ ಇತ್ತೀಚೆಗೆ ಸ್ವಲ್ಪ ಬಾಡಿಯಲ್ಲಿ ಎನರ್ಜಿ ಕಮ್ಮಿ ಆಗ್ತಾ ಇದೆಯಲ್ಲ, ಅದಕ್ಕೆ ಪ್ರೋಟೀನ್ ಇಂಟೇಕ್ ಜಾಸ್ತಿ ಮಾಡೋಣ ಅಂತ ಪ್ರೋಟೀನ್ ಪೌಡ್ರೊಂದು ಆರ್ಡ್ರು ಮಾಡಿದೆ. ಇದೊಂದು ಬಂದಿದೆ. ಇಷ್ಟ ನಡೀತಾ ಇದೆ. ಕೂತ್ಕೊಂಡು ಇವತ್ತು ಸಾಹೇಬ್ರಾಕೋ ಆರಾಮಾಗಿ ಟಿವಿ ನೋಡ್ತಾವ್ರೆ. ನಮಗೆ ಈ ಮಂತ್ ಫುಲ್ ಏನು ಆರ್ಡರ್ಗಳು ಇವರಲ್ಲ ಏನು ಅಲ್ವಾ, ನಮಗೂ ಕೆಲಸ ಕಮ್ಮಿ, ಫುಲ್ ಕಮ್ಮಿ ಆಫೀಸಲ್ಲಿ. ಲಾಗಿನ್ ಮಾಡಿದ್ದೀನಿ. ಸ್ವಲ್ಪ ಒಂದು ರಿಪೋರ್ಟಿಂಗ್ ಇದೆ, ಅದೊಂದು ರಿಪೋರ್ಟಿಂಗ್ ಹೋಗ್ತೀನಿ. ಮುಗಿಸ್ಬಿಟ್ಟು ಆಮೇಲೆ ವಾಕಿಂಗ್ ಹೋಗೋಣ ಒಂದು ರೌಂಡು. ಬಿಸಿಲು ಬೇಕು ಅದಕ್ಕೆ. Moving like it's an emergency. We gotta check out, it's close to 11, so baby ride it with some urgency. I'm just here for the fun part, cause I'm good on